ಹಾಯ್ ಫ್ರೆಂಡ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಐ ಆಮ್ ಮೈಸೂರ್ ಆಟೋ ರಾಜ. ಗೊತ್ತಲ್ಲ ಆಟೋ ರಾಜ ಗೊತ್ತಲ್ಲ. ಏನಂತಂದ್ರೆ ಇವತ್ತು ತಾಯ್ನಾಡಿಂದ ಆ ನಾಡ್ಗೆ ಹೋಗ್ತಾ ಇದ್ದೀನಿ. ಆ ನಾಡು ಅಂತಂದ್ರೆ ನಮ್ಮ ಬೆಂಗಳೂರಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹೇಗಿದೆ ಅಂತ ಫುಲ್ ವಿಡಿಯೋ ಮಾಡ್ತೀನಿ, ಹಾಕ್ತೀನಿ, ನೀವು ನೋಡ್ತಾ ಇದ್ರಿ. ಏನೈತೆ ಅಲ್ವಾ? ಬನ್ನಿ ಅಮ್ಮ. ಬಾಯ್ ಸುತಿ, ಬಾಯ್ ಬಾಯ್ ಅಮ್ಮ. ಈ ಕಡೆ ಹೆಂಗೆ ಫಸ್ಟ್ ಏನಾಯ್ತು ಏನಿಲ್ವ ತಾಯಿ ಆಶೀರ್ವಾದ ತಗೊಂಡ್ಬಿಡ್ಬೇಕಪ್ಪ. ನನಗ್ ನೀನೇ ತಾಯಿ, ತಂದೆ, ದೇವ್ರು ಎಲ್ಲಾ ತಾಯಿ. ಫಸ್ಟ್ ನಿನ್ನ ಆಶೀರ್ವಾದ, ಆ ತಾಯಿ ಆಶೀರ್ವಾದ ಇರೋದ್ಕೇನೆ ನಾನು ಇರೋದು ಫ್ರೆಂಡ್. ಫಸ್ಟ್ ತಾಯಿ ಆಶೀರ್ವಾದ. ಏನೋ ಇವತ್ತು ಒಂದ್ ಹೆಜ್ಜೆ ಇಡ್ತಾ ಇದೀನಿ. ನಿಮ್ ಸಪೋರ್ಟ್ ನನಗ್ ಬೇಕೇ ಬೇಕು. ಮಾಡಿ ಇದೇ ತರ ಸಪೋರ್ಟ್ ಮಾಡಿ. ಬನ್ನಿ ಬೆಂಗಳೂರು ಸಿಟಿ ಬರ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಏನೈತೆ ಅಲ್ವಾ? ನಾವ್ ಈಚೆ ಕುತ್ಕೊಂಡ್ ಆಟೋ ವೇಟಿಂಗ್. ಆಟೋ ಬಂದಿದೆ, ಹತ್ಕೊಳ್ಳೋದು. ಬಸ್ ಸ್ಟ್ಯಾಂಡ್ ನಮ್ ಜಾಗಕ್ಕೆ ಹೋಗಿ ಕೆಂಪು ಬಸ್ ಹತ್ಬಿಟ್ಟು ಚಲೋ ಬನ್ನಿ. ಆಟೋ ಬರ್ತೈತೇನೋ. ಅವನು ನನ್ನ ಫ್ರೆಂಡೇ ಬರ್ತಾ ಇರೋದು ಆಟೋ. ಪ್ರೀತಿ ಸಂಪಾದನೆ ಮಾಡೋಕೆ ಸಖತ್ ಕಷ್ಟ ಪಟ್ಬಿಟ್ಟಿದೀನಿ. ಹೇಳ್ದಟ್ಲೆ ಬಂದು ಕರ್ಕೊ ಹೋಗಕ್ಕೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಪವರ್ ಸಪೋರ್ಟ್ ಇದೆ. ಬನ್ನಿ. ಅವನು ನೋಡ್ಬಿಟ್ಟು ಕಾಲೇಜ್ ಇರೋ ಅಂತ ಹೇಳಿ ಮಕ್ಳು ತಂದೆ ಅಂತಂದ್ರೆ ಕೇಳೋದೇ ಇಲ್ಲ ನಮ್ಗೆ. ನೋಡಿ ಕಾಲೇಜ್ ಅದಕ್ಕೆ $0085 OTP. ನಾಳೆ ಸರಿ ಗುರುಗಳೇ, ಬಾಯ್ ಗುರುಗಳೇ. ನಮ್ಮ ಅರುಣ್ ಭಾಯ್ ಅಂತ ಅವರು ನೋಡಿ ನಮ್ಮ ಐಕ್ಳು. ಅದೆಲ್ಲ ನಾವೆಲ್ಲ ಆಡಿರೋದೇನೆ ಅಲ್ವಾ ಅಣ್ಣ? ಗಲ್ಲಿ ಪಲ್ಲಿ ಎಲ್ಲ ಆಡ್ಕಂದೆ ತಾನೆ ಬೆಟ್ಟಿದ್ದು. ಹೌದು. ನಮ್ ಬಸ್ ಸ್ಟ್ಯಾಂಡ್ ಒಳಗಡೆ ನಾವ್ ಹೋಗ್ಬಾರ್ದ? ಬನ್ನಿ ನಮ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಬಿಳಿ ಹಾಕ್ಬಿಡೋಣ ಅವತ್ತು. ದಿನ ತಿನ್ನೋ ಜಾಗ ಅಲ್ವಾ? ಏನಾಯ್ತ ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬಿಡೋಣ ಅಲ್ವಾ? ಅಣ್ಣಾಮಲೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ನೀನ್ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಚೆನ್ನಾಗಿ ಸೋತಲ್ಲಿ ಇರ್ತಾರೆ ಅಂತ ನಾನ್ ನೋಡಿಲ್ಲ. ಯಾಕೆ ಅಂದ್ರೆ 10 ಗಂಟೆಗೆ ಹೋಗಿ ಮನೆಗೆ ಹೋಗ್ಬಿಡ್ತೀರಲ್ವಾ ಇದರಿಂದ. ರೋಜ್ ನೋಡ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಇಷ್ಟೊಂದ್ ಜನ ಅವ್ರೆ. ಇನ್ಮೇಲೆ ಸಾಯಂಕಾಲ ಗಂಟೆ ಗಾಡಿ ಓಡಿಸ್ಬೇಕು ಅನಿಸ್ತೈತ್ ನನ್ಗೂ ನೋಡಿದ್ರೆ. ಬೇಡ ಹಿಂಗೆ ಏನ ಕೂಲಿತ ತಗೋ ಇಲ್ವಾ? ಓ ಸರಿ ನಡಿ. ಏನಿಲ್ಲ ಅದನ್ನ ಡಿಲೀಟ್ ಮಾಡ್ಬಿಡೋದ. ಏನಿಲ್ಲ ಆಮೇಲೆ ನೋಡಿ ಹಿಂಗೆ ಬಸ್ ಸ್ಟ್ಯಾಂಡ್ ಅದ್ ಜನನೋ ಜನ. ಮಂಡ್ಯ ಮದ್ದೂರು, ನಾನು ಹೋಗ್ತಾ ಇರೋದ್ ಬೆಂಗಳೂರು. ಮಂಡ್ಯ ಮದ್ದೂರಲ್ಲ ಅಣ್ಣ, ನಾನು ಬೆಂಗಳೂರು. ಬನ್ನಿ ಸ್ಟಾಕು ಬಸ್ಸಲ್ಲಿ ಕೂತ್ಕೊಂಡ್ ಹಾಕ್ತೀನಿ. ಕೈ ಮುಗಿತವ್ರೆ ಅಣ್ಣ. ಬರ್ತೀನಿ ರೀ ಅಣ್ಣ. ಬೆಂಗ್ಳೂರ್ಗ್ ಹೋಗೋಣ ಅಂತಂದ್ರೆ ಏನ್ ಬಸ್ ಇಷ್ಟೊಂದ್ ರಸ್ ಐತೈತೆ. ನಾವ್ ಬೆಂಗ್ಳೂರ್ಗ್ ಹೋಯ್ತೀವ ಅನ್ನಂಗ್ ಆಗೋಗ್ಬಿಡ್ತೈತೆ. ಇಡಲ್ಲ, ಹೋಗ್ತೀನಿ ಅಲ್ವಾ? ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಿರೋದ್ ಹಿಂದೆ ಕಾಲ್ ಮಡ್ಗಕ್ ಆಗತ್ತ? ಒಂದಿಟ್ಟ ಹೆಜ್ಜೆನ ಹಿಂದಿಡ್ಬೇಡ ನಮ್ಮ ಅಮ್ಮ ಹೇಳ್ಬಿಟ್ಟವ್ರೆ. ಬನ್ನಿ ಯಾವ್ದಾರು ಬರ್ತೈತ್ ನೋಡೋಣ. ಅಲ್ಲಿ ಬೆಂಗಳೂರು ಟು ಮೈಸೂರು ಗುರು. ಚಿತ್ರದುರ್ಗ ಬೆಂಗಳೂರು ಗುರು. ಚಿತ್ರದುರ್ಗ ಬೆಂಗಳೂರು. ಹೋಯ್ತದ ಚಿತ್ರದುರ್ಗ ಬೆಂಗಳೂರು. ಬೆಂಗಳೂರು ಬರೀ ಹೋಯ್ತಲ್ಲ. ಹತ್ತದ ಇಲ್ಲೆಲ್ಲ ಆ ಕಡೆ ಹೋಗ್ತೈತೆ. ಕಾಗುರು ಹತ್ತದ. ಈಗಾಲೇ ಒಂದ್ ಬಸ್ ಹೋಯ್ತು, ಅದ್ರಿಂದ ಈ ಬಸ್ ಬಂತು. ಇನ್ನೂ ಬಸ್ಗೆ ಇಷ್ಟ ಜನ ನಿಂತವ್ರೆ ಅಂತಂದ್ರೆ ಬೆಂಗಳೂರಲ್ಲಿ ಏನ್ ಮಾಡೋದ್ರಪ್ಪ. ನಿಜವಾಗ್ಲೂ ನಾನು ಏನೋ ಅನ್ಕೊಂಡ್ಬಿಟ್ಟಿದೆ. ಬೆಂಗಳೂರ್ಗೆ ಹಂಗೆ ಅಬ್ಬಬ್ಬಬ್ಬ ಈ ಬಸ್ಗಳಲ್ಲಿ ಯಾವಾಗ್ಲೂ ರಸ ಬಸ್ಸು. ಬ್ಯಾಟ್ರಿ ಬನ್ನಿ. ಬಸ್ ನಿಲ್ಸ್ಬಿಟ್ಟು ಫುಲ್ ಎಲ್ಲಾರ ಹತ್ರನು ವಸೂಲಿ ಟಿಕೆಟ್ ಚೆಕ್ಕಿಂಗ್ ಅಲ್ಲ.
ಟಿಕೆಟ್ ತಗೊಂತಾ ಇದೀವಿ. ಇವಾಗ ಟಿಕೆಟ್ ತಗೊಂಡು ಎಲ್ಲಾರ ಹತ್ರನು ಇವಾಗ ವಸೂಲಿ ಮಾಡ್ತಾವ್ರೆ ಎಣ್ಣ ಮೇಲೆ ನಡಿ. ಬಸ್ ಮಾತ್ರ ಒಳ್ಳೆ ಸೂಪರ್ ಆಗಿರೋ ಬಸ್ ಸಿಗ್ಬಿಡ್ತೇವೆ, ನಾವು ವೆಯ್ಟ್ ಮಾಡಿ ಬಡ್ಡಿ ಏನಲ್ವಾ. 240 ರೂಪಾಯಿ ಇನ್ನು ಕೊಡ್ತಾ ಇರೋದು ಇವಾಗ ನೋಡಿ ನಮ್ಮ ಟಿಕೆಟ್ ನೋಡಿ. ಇಬ್ರಿಗೆ 420 ರೂಪೀಸ್ ಕೊಟ್ಟು ಬರ್ತಾ ಇದೀವಿ ನಾವು. 420 ಏನಣ್ಣ ಇದು, ನಮ್ಮ ಕೈಗೆ 420 ಕೊಟ್ಬಿಟ್ಟವ್ರೆ ಅಣ್ಣ. 420 ನಾವು 420 ಮಾಡಬಾರ್ದಾಗಿತ್ತು, ನಾವು ಮಾಡಿಬಿಟ್ಟಿದ್ದೀವಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಈ ಕೊಲಂಬಿಯಾ ಏಷಿಯಾ ಹತ್ರ ಅದೇನೋ ಫ್ಲೈಓವರ್ ಮಾಡ್ತೀನಿ ಅನ್ಕೊಂಡು ಮಾಡ್ತವ್ರೆ ಫುಲ್ ರೋಡ್ ಎಲ್ಲಾ ಜಾಮ್ ಆಯ್ತಿರೋದು ಇದ್ರಿಂದ. ಮೊದ್ಲು ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ಬಿಡ್ತಾ ಇದ ನೋಡಿ. ಎಲ್ಲಿ ಗಂಟ ನಿಂತೈತೆ ನೋಡಿ, ಅಲ್ಲಿ ಇನ್ನು ಅಲ್ಲಿ ಗಂಟನ ಐತೆ ಬಸ್ಸು. ಮುಂದಕ್ಕೆ ಹೋದ್ರೆ ತೋರಿಸ್ಬಿಡ್ತಾ ಇದೆ, ಕಾಣಿಸ್ತಲ್ಲ ಹಿಂದೆ ನೋಡಿ. ಹಾಯ್, ಈ ರೋಡ್ ಯಾವಾಗ ಮಾಡ್ತಾರೋ ಏನಾಗ್ತದ. ಅಣ್ಣ ನೋಡಿ ಬೇಜಾರಾಗ್ಬಿಟ್ಟು ಒಂದ್ಮೇಲೆ ಬಂದ್ಬಿಡ್ತಾವ ಅಣ್ಣ ಮೇಲೆ ಚಲೋ ಅಂತ ಅಷ್ಟೇ. ಬೇಜಾರಾದ್ರೆ ಇನ್ನೇನು ಮಾಡಕ್ಕಾಗಲ್ಲ. ಅದೇ ಮನೆ ಬರ್ತಾ ಇದೀವಿ ಬ್ಯಾಂಗಲ್ಲೋ. ಡೇಟ ಬರ್ತಾ ಇದೀವಿ ಅಂತ ಯಾರಿಗೂ ಗೊತ್ತಿಲ್ಲ, ಅದು ಸಸ್ಪೆನ್ಸ್ ಅಲ್ಲಿ ಅಷ್ಟಲ್ಲಿ ಹೇಳ್ತೀನಿ ಬನ್ನಿ ಅಲ್ವಾ ಫ್ರೆಂಡ್. ಈಗ ಹೇಳ್ಬಿಟ್ರೆ ಏನ್ ಮಜಾ ಇರ್ತೀರಿ, ಇಲ್ಲಿರಲ್ಲ. ಆಮೇಲೆ ಹೇಳಿ. ಬ್ರ್ಯಾಂಡ್ ಏನ್ ಹೈವೇಲಿ ಅನ್ಕೊಂಡು ಅಬ್ಬೋ ಹೊಸ ಕದಾಗ ಹೋಯ್ದವನೇ ಮಾತ್ರ ಡ್ರೈವರ್ ಅಣ್ಣ. ನನಗೆ ಒಂದ ಖುಷಿ ಆಯ್ತೈತಿ. ಯಾಕೆ ಅಂದ್ರೆ ಫಸ್ಟ್ ಟೈಮ್ ಬೆಂಗಳೂರು ನೋಡಕ್ ಹೋಗ್ತಾ ಇದ್ದೀನಿ ಅಂತ. 39 ಅಲ್ವಾ, ಯಾರು ನಂಬಲ್ಲ. ಬಟ್ ಸತ್ಯನೇ ಹೇಳ್ತಾ ಇರೋದು, ನಾನು ಬೆಂಗಳೂರು ನಾನು ನೋಡೇ ಇಲ್ಲ. ಇದೇ ಟೈಮ್ ನೋಡ್ತಾ ಇರೋದು. ಹೇಗಿದೆ ನೋಡೋಣ. ಏನು ಹೋಗೋಷ್ಟೊತ್ತಿಗೆ ಕತ್ಲೇನೆ ಆಗೋಗ್ಬಿಡ್ತಲ್ಲ ಫ್ರೆಂಡ್. ಬೆಂಗಳೂರು ಬೆಳಿಗ್ಗೆ ನೋಡೋಣ ಅನ್ಕೊಂಡ್ರೆ ಕತ್ಲೇನೆ ಆಗ್ಬಿಡ್ತಲ್ಲ. ಏನ್ ನೋಡ್ಲಿ ನಾನು ಬೆಂಗಳೂರು ಇಲ್ಲಿ ಹೆಂಗ್ ನೋಡೋದು. ಏನಣ್ಣ ಹೆಂಗಣ್ಣ ಹೋಗ್ ನೋಡೋದು ಬೆಂಗಳೂರು ಈ ಕತ್ಲೇಲಿ. ಬೆಂಗಳೂರು ನೋಡಿಲ್ಲ, ಕಣ್ಮಸ ನಿದ್ದೆ ಮಾಡ್ಬೇಕಷ್ಟೇ. ಅಯ್ಯೋ ನಿದ್ದೆನೆ ಮಾಡಿಲ್ಲ ಫ್ರೆಂಡ್ ನಾನು. ಯಾಕಂತಂದ್ರೆ ಬೆಂಗಳೂರು ಫಸ್ಟ್ ಟೈಮ್ ಹೋಯ್ತಾರ, ಅದೊಂಥರ ಜಾಲಿಯಾಗಿ ಹೋಗೋಣ ಅನ್ಕೊಂಡು ಬೆಂಗಳೂರು ಡೋಲ್ ಬಂದ್ಬಿಡೋ. ಡೋಲ್ಗೆ ಇರ್ಲಿ ಬನ್ನಿ, ಕತ್ತೆ ಅದೇನು ತೋರ್ಸೋಣ. ಡೋಲ್ ನೋಡಿ ಕೆಂಗೇರಿ ಬಂದಿದೀವಿ. ಕೆಂಗೇರಿ ಅಂದ್ರೆ ಕೆಂಗೇರಿಲಿ ಹೋಯ್ತಾ ಇದೀವಿ. ಕೆಂಗೇರಿ ಬಂದ್ ನೋಡ್ರಿ, ಬೆಂಗಳೂರು ಕೆಂಗೇರಿ ನೋಡಿ. ಅಣ್ಣ ಬಿಸಿ ಆಗ್ಬಿಟ್ಟು ಅವ್ನ ಮೊಬೈಲ್ ಅಲ್ಲಿ ಆಟಾಡ್ಲಿ, ಯಾವ್ದಾವ್ ನೋಡಿ ನಮ್ಮದ್ ನಾವ್ ನೋಡೋ. ಬನ್ನಿ. ಓ ನಮ್ಮನ್ ಬೇರೆ ಹಾಸ್ಟೆಲ್ ಕುಣಿಸ್ಬಿಡೋ. ಬೆಂಗಳೂರು ಸೆಪ್ಪೋ ಟಪ ಅಂತ ಎಗ್ರೋದೈತೆ. ಹಂಸು ನಾನು ಹೇಳ್ದೆ ಸೆಂಟ್ರಲ್ ಹಿಡ್ದಿದೆ ಸೀಟು. ಬೇಡ ಅಣ್ಣ ಬಾ ಅಂತ ಅಂದ್ಬಿಟ್ಟು ಎಳಕ ಬಂದ್ಬಿಟ್ಟ ಅಣ್ಣ ಹಿಂದಕ್ಕೆ. ಬಾಯ್ ಏನ್ ಮಾಡೋಣ, ಇರ್ಲಿ ಬನ್ನಿ ಎಂಜಾಯ್ ಮಾಡ್ಬಿಡೋಣ. ಇರೋದೊಂದ್ ಜೀವನ ಏನೈತಿ ಅಲ್ವಾ. ಹಂಗೈತೆ ಬೆಂಗಳೂರು ಫುಲ್ಲು ಟ್ರಾಫಿಕ್. ಇಲ್ಲೂ ಟ್ರಾಫಿಕ್. ಒಬ್ಬೊಬ್ಬೊಬ್ಬ ಬೆಂಗಳೂರು ನಮ್ ಮೈಸೂರ್ ನೆಚ್ಕೊಂಡ್ರೆ ಅವರು ಅನ್ನೋದು ಗೊತ್ತಾಯ್ತಲ್ಲ. ಸರಿ 1 ಕಿಲೋಮೀಟರ್ ಬರೋಕೇನೆ ಇವಾಗ ನಾನು ನೋಡ್ದಂಗೆ 1/4 ಗಂಟೆ ಆಯ್ತು, ಅದು ಬಸ್ಸಲ್ಲಿ. ನೋಡೋಣ ಇನ್ನ ಏನೇನೈತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಯಾಕೆ ಅಂದ್ರೆ ನೋಡ್ಬೇಕಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ನೋಡ ನೋಡಿ ಬಸ್ ಸ್ಟ್ಯಾಂಡ್ ಇಳಿತಾ ಇದೀವಿ. ನಾಟ್ ಮೈಟ್ ಬಸ್ ಸ್ಟ್ಯಾಂಡ್ ಬಂದು ಬನ್ನಿ ಕೆಳಗಡೆ ಇಳಿಯೋಣ ನೋಡೋಣ. ತಾಯ್ನಾಡಿಂದ ಈ ನಾಡು ಬಂದಿದ್ದೀನಿ, ಬಲಗಾಲೆ ಕಾಲಿಟ್ಟು ಇಳಿಯತ್ ಎಲ್ಲ ಒಳ್ಳೇದಾಗ್ಬೇಕಲ್ವಾ, ಅದಕ್ಕೆ ನಡಿಯೋಣ ಬೇಗ ಕಾಲ್ ನೋಯ್ತಲ್ವಾ ನಿನ್ಗೆ.
ಸೂಪರ್ ಆಗಿ ಬಂದ್ರಿ ಗುರುಗಳೇ. ಶಾರ್ಟ್ ಲೈಟ್ ಶಾರ್ಟ್ ಲೈಟ್ ಶಾರ್ಟ್ ಲೈಟ್ ಶಾರ್ಟ್ ಲೈಟ್ ಬಸ್ ಸ್ಟ್ಯಾಂಡ್. ಹಿಂಗಿದೆ ನೋಡ್ರಪ್ಪ. ಬನ್ನಿ ಈಗ ಆಟೋ ಇಟ್ಕೊಂಡ ಆಟೋ ಲೈತ ಮಾಡ್ತೀನಿ. ಹೀಗೆ ಸ್ಯಾಟಲೈಟ್ ಹೆಂಗಣ? ಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಅಮ್ಮನಿಗೆ ಕೈ ಮುಗಿತಾ ಇದೀವಿ. ಯಾವ್ದೋ ತಾಯಿ ಕೈ ಮುಗಿಯಪ್ಪ, ಫಸ್ಟ್ ಟೈಮ್ ಬಂದಿದ್ದೀವಿ. ಯಾವ್ದೋ ದೇವ್ರು ಒಳ್ಳೇದ್ ಮಾಡಿ. ನಮ್ ಬೆಂಗಳೂರು ಬಂದ್ಮೇಲೆ ನಮ್ಮ ಆಟೋ ರಾಜಣ್ಣ ಅವರು ರಾಜ್ ಅಂತೆ ಇವರೇ ನಮ್ನ ಇವತ್ತೆಲ್ಲ ಅಣ್ಣ ಕಡೆಯಿಂದ ಬೆಂಗಳೂರು ನೋಡೋದೆಲ್ಲ. ಬನ್ನಿ ಎಲ್ಲೇ ಹೋದ್ರು ಗೊತ್ತಲ್ಲ, 1 ಟೀ 1 ಸಿಗರೇಟ್ ಇದೇ ಸ್ಟಾಪ್ ಅಲ್ಲಿ. ಮೈಸೂರು ಆದ್ರೇನ್ ಬೆಂಗಳೂರು ಆದ್ರೇನು ಹಾಕ್ಬೇಕು 1 ಟೀ 1 ಸಿಗರೇಟ್ ಏನೈತೆ ಜೀವನದಲ್ಲಿ ಅಲ್ವಾ. ಆಟೋದಲ್ಲಿ ಇವಾಗ ಆಟೋಲ್ಲಿ ಕುಂತ್ಕೊಂಡು ಹೋಗ್ತಾ ಇದೀವಿ. ನೋಡಿ ನಮ್ಮ ಆಟೋ ರಾಜಣ್ಣ ಕರ್ಕೊಂಡು ಹೋಗ್ತವ್ರೆ. ನಮ್ ಬೆಂಗಳೂರ್ನೆಲ್ಲ ರೌಂಡ್ ಹೊಡಿಸ್ತಾರಂತೆ. ಇವತ್ತು ಹೊಡೆದ್ಬಿಡ್ತೀವಿ ರೌಂಡ್, ಬಿಡಲ್ಲ. ಏನೈತೆ ಶೆಂಟ್ ಆ ಜೀವನದಲ್ಲಿ, ಎಂಜಾಯ್ ಏನಂತೀರಾ? ಬನ್ನಿ. ಆದ್ರೂ ಬೆಂಗಳೂರು ನಿಜವಾಗ್ಲು ಏನ್ ಗುರು, ಬೆಂಗಳೂರಲ್ಲಿ ಇಲ್ದೇ ಇಡ್ಲ ಒಳ್ಳೆ ಈ ತರ ಅಟ್ಯಾಕ್ ಮಾಡ್ತಾರೆ ಆಟೋದವ್ರು ನಮ್ಗೆ. ಒಬ್ಬೊಬ್ಬೊಬ್ಬ ಆದ್ರೂ ಪೀಸಾಗೈತು ಬೆಂಗಳೂರು. ಏನಂತಂದ್ರೆ ಜನ ಜಂಗುಳಿ ಮಜಾ ಜನ ಮಾತ್ರ ಗಿಜಿ 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 ಅಂತವ್ರೆ. ನಮ್ ಬೆಂಗಳೂರು ನಮ್ ಮೈಸೂರಲ್ಲಿ ಅಣ್ಣಯ್ಯ ಇದ್ರಲ್ಲ ಕಾಲ್ ಭಾಗನೂ ಇಲ್ಲ ಅಲ್ವಾ ಅಣ್ಣ? ನಮ್ ಬಾಸ್ ದಿ ಬಾಸ್ ಜೈ ಬಜರಂಗಿ ಎಡೆ. ಒಳ್ಳೆ ಬಿಸ್ನೆಸ್ ಎಲ್ಲ ನಡೀತಾ ಇದೆ ಅಣ್ಣ. ಅಣ್ಣ ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದ. ಏನಣ್ಣ ಅವಳೆ ಹಿಂಗ್ ಹೊಡಿತಾ ಇದೀಯ ಗಾಡಿನ ಅವಳೆ? ಗುರು ಇಲ್ಲಿ ರೂಮ್ ಕೇಳ್ಕೊ ಬಂದ್ರೆ ಬರೀ ಕಪಲ್ಸ್ ಗಳಿಗಂತೆ, ಬಾಯ್ಸ್ ಗಳಿಗೆ ರೂಮೇ ಕೊಡಲ್ವಂತೆ. ಒಬ್ಬೊಬ್ಬ ನಾವ್ ಕೇಳ್ಬಿಟ್ಟು ಸುಸ್ತಾಗ್ಬಿಟ್ಟು. ಯಾಕ್ ಸರ್ ಅಂತಂದ್ರೆ ಹುಡುಗರೆಲ್ಲ ಕುಡಿತಾರಂತೆ, ಹುಡುಗಿರು ಏನ್ ಹೇಳೋಣ ನೋಡಿ. ಬೆಂಗಳೂರಲ್ಲಿ ಬೇಜಾರಾಗ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಹೇಳೋಣ ಹೇಳಿ, ರೂಮ್ ಹೆಸರು ಹಾಕಲ್ಲ, ಯಾಕೆ ಬೇಕು ಅಲ್ವಾ? ಹುಡುಗಿ ಕರ್ಕೊಂಡು ಕೊಡದೆ. ಮೈಸೂರಲ್ಲಿ ನೋಡಿದ್ರೆ ಕಪಲ್ಸ್ ಬಂದ್ರೆ ರೂಮೇ ಕೊಡಲ್ಲ ಅಂತಾರೆ, ಬೆಂಗಳೂರಲ್ಲಿ ನೋಡಿದ್ರೆ ಕಪಲ್ಸ್ ಮಾತ್ರ ರೂಮ. ಏನ್ ನಡೀತಾ ಇದೆ ಇಲ್ಲಿ? ಏನೋ ಇದೆ ಗೊತ್ತಾಗ್ತಲ್ಲ ನಮ್ಗೆ. ಏನಂತ ನೀವೇ ಹೇಳ್ಬೇಕು. ಇದು ಒಂದ್ ರೂಮ್ ಸಿಕ್ತು, ಇದೆ ರೂಮ್. ಆದ್ರೂ ದುಬಾರಿ ಬ್ರೋ, ಹೇಳಂಗಿಲ್ಲ ಬ್ರೋ, ಹೇಳಂಗಿಲ್ಲ. ಅದ್ರ ರೈಟ್ ಎಲ್ಲ ಒಟ್ನಲ್ಲಿ ಸಿಕ್ಕಿದೆ. ಪಾರ್ಸಲ್ ಮಾಡ್ಕೊ ಬರ್ತೀವಿ ಬನ್ನಿ. ಬೆಂಗಳೂರಿಗೆ ಬರ್ಲಿ ಮಂಗ್ಳೂರ್ಗೆ ಬರ್ಲಿ ನಾವ್ ಹುಡ್ಕದೆ ಈ ತರ ಹೋಟ್ಲು ಗೊತ್ತಲ್ಲ, ಯಾವ್ದಾದ್ರೆ ನಾ ತಿನ್ನಕ್ಕೆ. ಸಬರಿ ಫಾಸ್ಟ್ ಫುಡ್, ಸಬರಿ ಫಾಸ್ಟ್ ಫುಡ್ ನಮ್ದು ಅದೇ ಜೀವನ. ಏನೈತೆ ಇದ್ರಲ್ಲಿರೋ ರುಚಿ ಎಲ್ಲೂ ಸಿಗಲ್ಲ ಅಲ್ವಾ? ನಡಿ ಇದೆ ಸಬರಿ ಫಾಸ್ಟ್ ಫುಡ್. ಅಲ್ಲಿ ನಮ್ಮ ಅಪ್ಪು ಬಾಸ್ ಇದ್ದಾರೆ ನೋಡಿ, ಅಪ್ಪು ಬಾಸ್. ಏನೈತೆ ಇಲ್ಲಿರೋದೆ ಟೇಸ್ಟ್. ನೋಡಿ ಬೆಂಗಳೂರಿನಲ್ಲಿ ರಾಜುಬಾಯಿ ಬಂದು ಆಟೋ ಓಡಿಸ್ತಿದ್ದಾರೆ. ಪ್ರಥಮ ಬಾರಿಗೆ ಬೆಂಗಳೂರು ರೈಡ್ ಫಾಸ್ಟ್ ಫುಡ್ ಇಂದ ಊಟ ತಗೊಂಡು ರೂಮ್ಗೆ ಹೋಗ್ತಾ ಇದೀವಿ. ಬೆಂಗಳೂರು ಸೂಪರ್ ಅಂತೆ ಆದ್ರೆ ಬೆಳಿಗ್ಗೆ ಟ್ರಾಫಿಕ್ ನೋಡಿಲ್ಲ ಅವರು. ಏನೋ ಒಂದ್ ಆಸೆ ಇತ್ತು ಬೆಂಗಳೂರಲ್ಲೂ ಆಟೋ ಓಡಿಸ್ಬೇಕು ಅಂತ, ಅದಕ್ಕೆ ಅಂತಾನೆ ಒಂದ್ ರೈಡ್ ಓಡಿಸ್ತಾರದಷ್ಟೇ. ನಮ್ದೇನೇ ಹೇಳಿದ್ರು ತಾಯಿನಾಡಲ್ಲೇನೆ ಗಾಡಿ ಓಡೋದು. ಓಕೆ ಓಕೆ. ನಾವು ಗೊತ್ತಲ್ಲ ಕನ್ನಡಾಂಬೆ ಮಕ್ಕಳು, ಎಲ್ಲೋದ್ರು ಬಿಡಲ್ಲ. ಹೇಳಿ ಆಸೆ ಇತ್ತು ಬೆಂಗಳೂರಿನಲ್ಲಿ ಆಟೋ ಓಡಿಸ್ಬೇಕು ಅಂತ, ಓಡಿಸ್ಬಿಟ್ಟಿದೀನಿ. ಏನಾಯ್ತು ಬನ್ನಿ ಅಲ್ವಾ? ರೂಮ್ ಮಾಡಿದ್ರು ಒಂದ್ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದೀವಿ. ಏನಿದು ಬೆಂಗಳೂರಲ್ಲಿ ಗಲ್ಲಿ ನೋಡ್ತಾ ಇದ್ರೆ ಒಂಥರ ಆಯ್ತಾಯ್ತೆ ಅಲ್ವೇನಾ? ಅದೇ ಹೆಂಗ್ ನೋಡ್ತಾವನೆ ಗಿಲಿ ಅದೇನೋ ಬೆಂಗಳೂರಿಗೆ ಬರ್ಬೇಕಿತ್ತು, ಬಂದಿದೀವಿ. ಏನಾಗುತ್ತೋ ಆಗ್ಬಿಡಿ.
ರೂಮ್ಗೆ ಹೋಗೋಣ ಬನ್ನಿ, ರೂಮ್ ತೋರಿಸ್ತೀನಿ ಹೆಂಗೈತೆ ಅಂತ ನಮ್ ರೂಮ್. ಬನ್ನಿ ರೂಮ್ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಒಟ್ಟಿನಲ್ಲಿ ರೂಮ್ ಮಾಡ್ಕೊಂಡ್ ಈ ಕಡೆ ಆಗ್ತಿದೆ ಅಂತಂದ್ರೆ ಇದೆ ನಮ್ ರೂಮ್. ಒಂದ್ ಎಕ್ಸ್ಟ್ರಾ ಬೆಡ್. ನಾವಿನ್ನು ವಾಶ್ರೂಮ್ ಎಲ್ಲ ಚೆಕ್ ಮಾಡಿಲ್ಲ, ನೋಡೋಣ. ವಾಶ್ರೂಮ್ ಅಲ್ಲ ಇದು. ವಾಶ್ರೂಮ್ ಅನ್ಕೊಂಡ್ರೆ ಅದ್ ನೋಡಿದ್ರೆ ಓ ವಾಶ್ರೂಮ್ ಈ ಬ್ಯಾಡ್ ರೂಮ್ ಅನ್ನಂಗೆ ಐತೆ. ಆಗಲ್ಲ. ಚಾರ್ಜರ್ ಇಸ್ಕೊ ಬಂದಲ್ಲ ಗುರುಗಳು, ಅದಕ್ಕೇನೆ ಯಾವ್ದಾರ ಇಸ್ಕೊ ಬಂದೆ ಕೊಟ್ಬಿಡ ಮಗು ತಗೊಂಡೋಗಿ ಅಂತ ಚಾರ್ಜ್ ಕೊಟ್ಟಿದ್ದಾರೆ. ಟೈಮ್ ಓವರ್ ಆಗಿದೆ, ನಮ್ದು ಗೊತ್ತಲ್ಲ. ಮಲ್ಕೊಂಡ್ಬಿಡ್ತೀನಿ, ಸ್ವಲ್ಪ ಊಟ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಡದೆ. ಫುಡ್ಡು ಆಗಪ್ಪ ಚಳಿ ಹೊಡಿತೈತೆ. ಲೈಟ್ ಏನಕ್ಕ? ನೀನೇನ ಚಡಿ ಪಡಿ ಎಲ್ಲ ಹಾಕ ಬಿಸಾಕ್ತಿದಿ, ಅದನ್ನ ಬಿಸ್ಕಿ ಚೂಟ್ ಮನಿ ಕಬಿಡಿ, ಆಮೇಲೆ ಭಯ ಆಯ್ತದೆ. ಬಾ ಬನ್ನಿ. ಎಷ್ಟು ದಿನ ಯಾಕ ನಮ್ ಬ್ಯಾಗ್ ಮಡಗ್ದು ರಂಗ ಅಂತ ನಲ್ಲಿ ಏನಂದ್ರೆ ನಮ್ ಲೈಫಲ್ಲಿ ನಾವು ರೂಮ್ ಮಾಡಂಗ್ ಆಗಿದ್ದೀವಿ ಅಂದ್ರೆ ಒಂಥರ ಗ್ರೇಟ್. ಇಲ್ಲಿ ಗಂಟ ನಿಜವಾಗ್ಲೂ ರೂಮ್ಗೆ ಮಾಡ್ಕೊಂಡು ಎಲ್ಲೂ ಇರಲಿಲ್ಲ. ನಾವೆಲ್ಲೇ ಹೋದ್ರೂ ರೋಡ್ ಸೈಡಲ್ಲೇ ಮಲ್ಕೊಂಡು ರೋಡ್ ಸೈಡಲ್ಲೇ ಎದ್ದೊಳ್ತದೆ. ಯಾಕಂದ್ರೆ ಆಗ ನಮ್ಮ ರಾಣಿ ಇರ್ತಾ ಇದ್ದಲ್ಲ, ನಮ್ಮ ರಾಣಿ ಜೊತೆ ಆರಾಮಾಗಿ ಗಾಡೀಲಿ ಮಲ್ಕೋತಾ ಇದ್ದು. ಇವತ್ತು ರೂಮ್ ಮಾಡೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀವಿ ಅಲ್ವಾ. ನಮಗೂ ಒಂದು ಟೈಮ್ ಇದೆ ಅಲ್ವಾ ಫ್ರೆಂಡ್. ಓಕೆ ಬ್ರೋ. ನೀರು ಕೊಟ್ಟವ್ರ? ಓ, ನಮ್ಮ ಇಂಡಿಯನ್ ವಾಟರ್ ಕೊಟ್ಬಿಟ್ಟಿದ್ದಾರೆ, ಪರವಾಗಿಲ್ಲ. 1 ಲೀಟ್ರ್ ಕೊಡಿ ಅಂದ್ರೆ 3/4 ಲೀಟ್ರ್ ಕೊಟ್ಟವ್ರೆ ನೋಡಿ. ನಾವು ಫುಡ್ ಕಟ್ಟಿಸ್ಕೊ ಬಂದ್ಬಿಟ್ಟಿದೀವಿ, ಇಲ್ಲೇ ರೂಮಲ್ಲೇ ಊಟ ಮಾಡ್ಕೊಬಿಡೋಣ ಅಂತ. ಊಟ ಮಾಡ್ಕೊಂಡು ಊಟ ಮಾಡದೆ ಬರ್ಲಿ ಅಣ್ಣವ್ರು. ಅರೆ ಹೆಂಗಿದೆ ನಮ್ಮ ರೂಮ್? ಚೆನ್ನಾಗಿದೆ ಫ್ರೆಂಡ್, ನಿಜವಾಗ್ಲೂ ವರ್ತಿದೆ. 1200 ರೂಪಾಯಿ ತಗೊಂಡ್ರು. ಎಕ್ಸ್ಟ್ರಾ ಬೆಡ್ ಇದೆ ಒಂದು. ನಾವು 3 ಜನ ಇಲ್ಲೇ ಮೇಲೆ ಮಲ್ಕೋಬಹುದು. ಬಟ್ ಇರ್ಲಿ, ಯಾಕೂನು ಒದ್ದಾಡೋರ್ ಗಿದ್ದಾಡೋರ್ ಇದ್ರೆ ಗುದ್ದಾಡ್ಬಿಡ್ತಾರೆ ಅಂತ. ಬನ್ನಿ ಊಟ ಮಾಡ್ಬೇಕೀಗ. ಊಟ ಮಾಡೋದು ತೋರ್ಸ್ಬಿಡ್ತೀನಿ ಆಮೇಲೆ. ಫ್ರೆಂಡ್ ಊಟ, ನೈಟ್ ಫುಡ್. ಬನ್ನಿ ಊಟ ಮಾಡಿ. ಅಣ್ಣ ಮೊಬೈಲಲ್ಲಿ ಮುಳುಗ್ಬಿಟ್ಟವ್ರೆ. ಬನ್ನಿ ಊಟ ಮಾಡೋಣ. ಬೆಂಗಳೂರು ಬಂದು ಊಟ ಮಾಡ್ತಾ ಇದೀವಿ. ಇಡ್ಲಿ ತಿಂತಾ ಇದೀವಿ. ಇಡ್ಲಿ ಏನ ಕಾಲಿಗೆ ಬಂದಿದ್ ಪಂಚಾಮೃತ. ಹೌದಲ್ಲ, ಚಿಂತಾ ಇರೋದು. ಯಾವ್ದಕ್ ಮೋಸ ಮಾಡಿದ್ರು ನಮ್ಮ ಅಮ್ಮ ಹೇಳೋದು ಒಂದೇ ಮಾತು, ಹೊಟ್ಟೆಗೆ ಮೋಸ ಮಾಡ್ಕೋಬೇಡ ಮಗನೇ ಅಂತ. ನಾವು ಹೇಳಿಲ್ಲ, ಧಾರಾವಾಹಿ ನೋಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ. ಬೆಳಿಗ್ಗೆ ಸಿಗ್ತೀನಿ. ಬಾಯ್. ಬೆಳಿಗ್ಗೆ ಬಾಯ್. ಗುಡ್ ನೈಟ್. ಮಲ್ಕೊಳ್ಳಿ, ಬೆಳಿಗ್ಗೆ ಸಿಗೋಣ.